ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಆರ್ ಮಾರ್ಕೆಟ್ ಅಲ್ಲಿ ನೀರು ನಿಂತು ಪರದಾಡ್ತಾ ಇದ್ದಾರೆ ವ್ಯಾಪಾರಿಗಳು. ಹಣ್ಣು ತರಕಾರಿಗಳಿಗೆ ನೀರು ನುಗ್ಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವ್ಯಾಪಾರಿಗಳು. ಕೊಳಚೆ ನೀರಲ್ಲಿ ನಿಂತು ವ್ಯಾಪಾರ ಮಾಡ್ತಿದ್ದಾರೆ ವ್ಯಾಪಾರಿಗಳು. ಬೆಂಗಳೂರಿನಲ್ಲಿ ನಿನ್ನೆ ಭಾರಿ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಜನಜೀವನ ಅಸ್ತವ್ಯಸ್ತ ಉಂಟಾಗಿದೆ. ಸದ್ಯ ಕೆಆರ್ ಮಾರ್ಕೆಟ್ಗೂ ಇದು ಎಫೆಕ್ಟ್ ಆಗಿದೆ. ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ಎಫೆಕ್ಟ್ ಆಗಿದೆ ಅಂತ. ದಿನನಿತ್ಯ ಇಲ್ಲಿ ಸಾವಿರಾರು ವ್ಯಾಪಾರಿಗಳು ತಮ್ಮ ತರಕಾರಿ ಇರ್ಲಿ, ಹಣ್ಣಿರ್ಲಿ, ಹೂ ಇರ್ಲಿ, ಹೀಗೆ ವ್ಯಾಪಾರ ಮಾಡುವುದಕ್ಕೆ ಬೇರೆ ಬೇರೆ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಿಂದ, ತುಮಕೂರು ಇರ್ಲಿ, ಚಿಕ್ಕಬಳ್ಳಾಪುರ, ಚಿಕ್ಕಮಂಗ್ಳೂರು, ಹೀಗೆ ತುಮಕೂರು ಇರ್ಲಿ, ಈ ಕಡೆ ಆನೇಕಲ್ಲು, ನೆಲಮಂಗಲ, ಹೀಗೆ ಬೇರೆ ಬೇರೆ ನಗರಗಳಿಂದ ವ್ಯಾಪಾರ ಮಾಡುವುದಕ್ಕೆ ಬರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆ ಭಾರಿ ಮಳೆಯಿಂದಾಗಿ ಕೆಆರ್ ಮಾರ್ಕೆಟ್ಗೂ ಎಫೆಕ್ಟ್ ತಟ್ಟಿದೆ. ಇಲ್ಲಿ ಸದ್ಯ ವ್ಯಾಪಾರ ಮಾಡ್ತಿರೋರಿಗೂ ಹೈರಾಣ ಆಗ್ತಾ ಇದ್ದಾರೆ. ಯಾಕಂದ್ರೆ ಮಳೆ ನೀರು ಸಂಗ್ರಹವಾಗಿದೆ, ಸಂಪೂರ್ಣವಾಗಿ ಕೊಳಚೆ ನೀರಿನ ರೀತಿಯಾಗಿ ಅದು ಆಗಿದೆ. ಹೀಗಾಗಿ ಆ ನೀರಿನಲ್ಲಿ ನಿಂತು ಹಣ್ಣು ಮಾರುವ ವ್ಯಾಪಾರಿಗಳು ವ್ಯಾಪಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಿನ್ನೆ ಈ ಮಳೆ ಬಿದ್ದಿದ್ದು ಬೆಳಗ್ಗೆಯಿಂದಲೇ ಇದೇ ರೀತಿ ಒಂದು ನೀರಿನಲ್ಲಿ ನಿಂತು ವ್ಯಾಪಾರವನ್ನ ಮಾಡ್ತಿರುವ ದೃಶ್ಯವಾಗಿದೆ. ಏನು ಬೆಳಗ್ಗಿನ ಜಾವ ಏನು ವ್ಯಾಪಾರ ಮಾಡುವುದಕ್ಕೆ, ಏನು ತರಕಾರಿ ಆಗಿರ್ಲಿ, ಹಣ್ಣಾಗಿರ್ಲಿ ಖರೀದಿ ಮತ್ತು ಮಾರಾಟ ಮಾಡುವುದಕ್ಕೆ ಏನು ವ್ಯಾಪಾರಿಗಳು ಬರ್ತಾರೆ, ಅವರಿಗೂ ಕೂಡ ಬಹಳ ಸಂಕಷ್ಟ ಆಗಿತ್ತು. ಯಾಕೆಂದ್ರೆ ಅವರು ತಮ್ಮ ವಾಹನಗಳನ್ನ ಕೆಆರ್ ಮಾರ್ಕೆಟ್ ಒಳಗಡೆ ಮತ್ತು ಹೊರಗಡೆ ತೆಗೆದುಕೊಂಡು ಹೋಗುವಾಗ ಬಹಳ ಕಷ್ಟವನ್ನ ಅನುಭವಿಸ್ತಾ ಇದ್ರು. ಸದ್ಯ ಇವಾಗ ಕೂಡ ಒಂದು ನೀರನ್ನ ಇಲ್ಲಿ ಜಾಮ್ ಆಗಿದೆ. ಹಾಗಾಗಿ ಅದು ಬೇರೆ ಕಡೆ ಮೂವ್ ಆಗ್ತಾ ಇಲ್ಲ. ಹಾಗಾಗಿ ಬೇರೆ ಕಡೆಯನ್ನ ನೀರನ್ನ ಮೂವ್ ಮಾಡುವುದಕ್ಕೆ ಇಲ್ಲಿನ ವ್ಯಾಪಾರಿಗಳು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಸಮಸ್ಯೆಗೆ ಒಂದು ಉತ್ತರವನ್ನ ಸಿಗ್ತಾ ಇಲ್ಲ ಅನ್ನೋದು ಪರಿಸ್ಥಿತಿ ಆಗಿದೆ. ಸದ್ಯ ಈ ಕೆಆರ್ ಮಾರ್ಕೆಟ್ಗೂ ಈ ಮಳೆ ಒಂದು ಎಫೆಕ್ಟ್ ಆಗಿದ್ದು ವ್ಯಾಪಾರಿಗಳು ಬಹಳಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಇದು ಒಂದೇ ಮಳೆಗೆ ಇಷ್ಟೊಂದು ಕೆಆರ್ ಮಾರ್ಕೆಟ್ ನಲ್ಲಿ ನೀರ್ ನಿಂತರೆ ಬೆಂಗಳೂರಿನ ಎಲ್ಲಾ ಏರಿಯಾಗಳಲ್ಲಿ ಮಲ್ಲೇಶ್ವರಂ ಇರ್ಲಿ, ಶೇಷಾದ್ರಿಪುರಂ, ಶ್ರೀರಾಮಪುರಂ, ಹೀಗೆ ಎಲ್ಲಾ ಏರಿಯಾಗಳಲ್ಲಿ ಮರಗಳನ್ನ ಧರೆಗುಳಿದಿದ್ದು ಸಂಚಾರ ದಟ್ಟಣೆಯಾಗಿ ಕೆಲವು ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿ ಜನರು ಒಂದು ಕನ್ಫ್ಯೂಷನ್ಗೆ ಒಳಗಾಗ್ತಾ ಇದ್ದಾರೆ. ಈ ರಸ್ತೆ ಬಂದ್ ಆಗಿದ್ರೆ ಬೇರೆ ಕಡೆ ಯಾವ ಕಡೆ ಹೋಗೋದು? ಯಾಕೆಂದ್ರೆ ದಿನಾಲೂ ಒಂದು ರುಟೀನ್ ಒಂದು ರಸ್ತೆ ಇರುತ್ತೆ. ಆದ್ರೆ ರುಟೀನ್ ರಸ್ತೆಯಲ್ಲಿ ಮರ ಬಿದ್ದಿದ್ರಿಂದ ಬಹಳಷ್ಟು ಬೆಂಗಳೂರಿನ ಸವಾರರು ಬಹಳಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.